ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿ ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಕೆಲವೇ ದಿನಗಳಲ್ಲಿ ಇನ್ನೇನು ಯುಗಾದಿ ಹಬ್ಬ, ನಮ್ಮೆಲ್ರಿಗೂ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ಯೋಚನೆ ಮಾಡ್ತಿರ್ತಾರೆ, ಈಗ ಆಲ್ರೆಡಿ ಈ ವರ್ಷ ನನಗೆ ಹೇಗಿರುತ್ತಪ್ಪ, ಈ ಒಂದು ಸಂವತ್ಸರ ಬದಲಾಗಿದ ತಕ್ಷಣ ಅಂತ. ಲಾಭ ಎಷ್ಟಿದೆಯೋ, ಆರೋಗ್ಯ ಹೇಗಿರುತ್ತೋ, ಕಳೆದ ವರ್ಷ ಏನೋ ಕಷ್ಟಪಟ್ಟೆ, ಈ ವರ್ಷ ಸುಖವಾಗಿರುತ್ತಾ, ಈ ರೀತಿಯೆಲ್ಲ ಆಲೋಚನೆ ಮಾಡ್ತಿರ್ತಾರೆ. ಇನ್ನು 12 ರಾಶಿಯವರೆಗೂ ಕೂಡ ಅವ್ರ ಫಲಗಳು ತಿಳ್ಕೊಳ್ಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆ ಇದ್ದೇ ಇರುತ್ತೆ. ಇನ್ನು ಮುಂದೆ ಬರುವಂಥ ರಾಶಿ ಕನ್ಯಾ ರಾಶಿ. ಈ ಒಂದು ಸಂವತ್ಸರ ಕನ್ಯಾ ರಾಶಿಯವ್ರಿಗೆ ಯಾವ ರೀತಿ ಇದೆ ಗುರುಗಳು? ಶ್ರೀ ಪರಾಭವನಾಮ ಸಂವತ್ಸರದ ಕನ್ಯಾ ರಾಶಿಯ ಭವಿಷ್ಯವನ್ನು ನೋಡೋದಾದರೆ, ಕನ್ಯಾ ರಾಶಿಯವರಿಗೆ ಬಹುಶಃ ನೀವೇನಾದರೂ ಆಧ್ಯಾತ್ಮದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡರೆ ಯಶಸ್ಸನ್ನು ಕಾಣುತ್ತೀರಿ. ಚೆನ್ನಾಗಿ ಬರೆದಿಟ್ಕೊಳ್ಳಿ. 10ನೇ ಮನೆಯಲ್ಲಿ ಗುರು, ಕರ್ಮಸ್ಥಾನದಲ್ಲಿ ಬೃಹಸ್ಪತಾಚಾರ್ಯರು. ಇನ್ನು ಷಡ್ 6ನೇ ಮನೆಯಲ್ಲಿ ಈ ಒಂದು ದಿನಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನಾದರೂ 6ನೇ ಮನೆ ಅಂತ ನೋಡಿದರೆ ಅಲ್ಲಿರುವಂಥದ್ದು ಕುಜ. ಶತ್ರುಗಳನ್ನು ಮಾತಿನಲ್ಲೇ ನೀವು ಜಗಳಕ್ಕೆ ಏನು ಹೋಗಬೇಕಾಗಿಲ್ಲ, ಅಲ್ಲಿಯೇ ರಾಹು ಇರುವಂಥದ್ದು. ಇದನ್ನೆಲ್ಲ ನೀವು ಗಮನಿಸ್ತಾ ಬಂದಾಗ, ಇನ್ನು ಈ ಕನ್ಯಾ ರಾಶಿಯವರಿಗೆ 7ನೇ ಮನೆಯಲ್ಲಿ ಶುಕ್ರ, ರವಿ, ಚಂದ್ರ, ಶನಿ ಇಷ್ಟು ಜನ ಇರೋದ್ರಿಂದ ಬಹುಶಃ ನಿಮ್ಮ ಕೆಲಸಗಳು ಏನಾದರೂ ಬಹುಶಃ ನೀವು ಅಂದುಕೊಂಡಿರ್ತೀರಲ್ಲ, ಏನಾದರೂ ಮಾಡಬೇಕು ನಾನು, ಅದೊಂದು ಇದೊಂದು ಅಂತ ತಲೆಗೆ ಏನೇನೋ ಹಾಕ್ಕೊಂಡಿರ್ತೀರಿ. ಈ ವರ್ಷದ ರಾಜ ಇದನ್ನಲ್ಲ, ಸ್ವಲ್ಪ ನಿಮಗೆ ಸಹಕರಿಸೋದು ಕಡಿಮೆನೇ. ಯಾಕಂದರೆ ನಿಮ್ಮ ಟೈಮ್ ನಡೆದಾಗ ನೀವು ಹಾಗೆ ಮಾಡಿದಿರಿ. ಅದಕ್ಕೆ ಹೇಳೋದು, ನಮಗೆ ದೇವರು ಬೇಕಾದಷ್ಟು ಸಂಪತ್ತು ಕೊಟ್ಟಾಗ ತಲೆ ತಗ್ಗಿಸಿ ನಡಿಬೇಕು ಅಂತ. ಆಪತ್ತು ವಿಪತ್ತು ಬಂದಾಗ ಬಹುಶಃ ನಾವೆಲ್ಲೊಂದು ಕಡೆ ಕುಗ್ಗಬಾರದು ಅಂತ. ಎಂಥ ಸಂದರ್ಭದಲ್ಲೂ ಕೂಡ ಒಂದೇ ಭಾವನೆಯಿಂದ ಸಹಕರಿಸಬೇಕು. ಅದಕ್ಕಾಗಿ ಅದರ ಜೊತೆಗೆ ಮಂತ್ರಿ ಕೂಡ ಈ ರಾಶಿಗೆ ಶತ್ರು ಆಗ್ತಾನೆ, ರಾಜ ಕೂಡ ಈ ರಾಶಿಗೆ ಶತ್ರು ಆಗ್ತಾನೆ. ಆದರೆ ಒಂದಷ್ಟು ಫಲಗಳನ್ನು ಕಾಣಲಿಕ್ಕೆ ಅಂತ ಹೊರಟ್ರೆ ಏನಾದರೂ ಇದೆಯಾ ಅಂತಂದರೆ ಬಹುಶಃ ಶುಕ್ರ ನಿಮಗೆ ಮಿತ್ರನಾಗ್ತಾನೆ. ನೀವು ಅಂದುಕೊಂಡಿದ್ದ ಕೆಲಸಗಳು, ಈ ಮದುವೆ, ಮುಂಜಿ, ಕಲ್ಯಾಣ, ವ್ಯವಹಾರ, ವ್ಯಾಪಾರ, ಮಕ್ಕಳ ಭವಿಷ್ಯ ಇವೆಲ್ಲ ಒಂದು ಹಂತಕ್ಕೆ ಬರ್ತವೆ. ನಿಮ್ಮ ದೊಡ್ಡ ಕನಸುಗಳಿದೆಯಲ್ಲ ಅದಕ್ಕೆಲ್ಲ ಬ್ರೇಕ್ ಆಗೋ ಸಾಧ್ಯತೆ ಇರುತ್ತೆ. ಎಂತ ಮಾಡೋದು? ನಮಗೆ ಈ ವರ್ಷ ಗುರುಬಲ ಇಲ್ಲ, ಪ್ಲಸ್ ಈ ವರ್ಷದ ಪರಾಭವ ನಾಮ ಸಂವತ್ಸರದಲ್ಲಿ ರಾಜ ಮಂತ್ರಿಯ ಕೃಪೆ ಕಡಿಮೆ, ಅದರ ಜೊತೆಗೆ ಮೇಘಾಧಿಪತಿ, ನೀರಸಾಧಿಪತಿ ಏನಿದಾನೋ ಸೇನಾಧಿಪತಿ ಚಂದ್ರ, ಅವ ಕೂಡ ಈ ರಾಶಿಗೆ ಶತ್ರು ಆಗ್ತಾನೆ. ಒಟ್ಟಾರೆಯಾಗಿ ಒಂದಷ್ಟು ಶತ್ರುಗಳು ಎಲ್ಲೆಲ್ಲೆಲ್ಲಿದ್ದಾರೆ ಅದು ನಿಮಗೆ ಗೊತ್ತಿರೋವಂಥದ್ದೇ. ಮನೆಯಲ್ಲೇ ಶತ್ರುಗಳು ಅದು ನಿಮಗೆ ಗೊತ್ತಿರೋವಂಥದ್ದೇ. ಗೊತ್ತಿಲ್ಲದವ್ರಿಗೆ ತಲೆನೋವು ಏನು ಅಂತಂದರೆ, ನಿಮ್ಮ ಎಡಗೈ ಬಲಗೈ ಶತ್ರು, ಬಲಗೈ ಎಡಗೈ ಶತ್ರು ಆಗತ್ತೆ ನನ್ನ ಕನ್ಯಾ ರಾಶಿಯ ಬಂಧುಗಳೇ. ಅದಕ್ಕಾಗಿ ಸ್ವಲ್ಪ ನೀವು ಇದನ್ನೆಲ್ಲ, ಅದಕ್ಕೆ ಹೇಳ್ತಾನೆ ನಮ್ಮ ಒಂದು ಪರಂಪರೆ ಮೊದಲು ನಮಗೆ ಏನು ತಿಳಿಸ್ಕೊಡ್ತಾ ಬರುತ್ತೋ, ನಿಮ್ಮ ಒಂದು ಸಂಪ್ರದಾಯ ಸನಾತನ ಪರಂಪರೆಯಲ್ಲಿ ಏನು ತಿಳಿಸ್ತಾ ಬಂದಿದೆ ಒಂದಷ್ಟನ್ನು ರೂಢಿಗತವಾಗಿಟ್ಕೊಳ್ತಕ್ಕಂತಹದ್ದಂತೆ. ಯಾರಾದರೂ ಒಬ್ಬರ ಮರೆ ಹೋಗ್ಬಿಟ್ರೆ ಅದೇ ಅಂತೆ. ಇಲ್ಲಿ ನಮಗೆ ನೀರು ತಕ್ಷಣ ಕುಡಿಬೇಕು ಅಂತಂದರೆ ಆ ಕೆರೆ ಬಾವಿಯಲ್ಲಿ ಯಾರಾದರೂ ಒಂದು ಕಲ್ಲು ಹಾಕಿದರೆ ಆ ಒಂದು ರಾಡಿಯೆಲ್ಲ ಮೇಲೆ ಎದ್ದು ಬಿಟ್ಟಿರುತ್ತೆ. ಈಗ ಅವನನ್ನು ಬೈಯೋದು, ಇವನನ್ನು ಶಪಿಸೋದು, ನಾನು ನೀರು ಕುಡಿಬೇಕಾಗಿತ್ತು, ಅವನು ಹಿಂಗೆ ಮಾಡ್ದೆ ಹಾಗೆ ಮಾಡ್ದೆ ಅನ್ನೋಕ್ಕಿಂತಲೂ ಇನ್ನೇನು ಮಾಡಿದ್ರೂ ಪ್ರಯೋಜನ ಬರಲ್ಲ. ಅದು ಯಾವುದೇ ಕಾರಣಕ್ಕೂ ಅವನಿಗೆ ನೀವು ಎಷ್ಟು ಬೈದರೂ ಪ್ರಯೋಜನ ಬರಲ್ಲ. ಸ್ವಲ್ಪ ನೀವು ಪೇಷನ್ಸಿಂದ ಇರುವಂಥದ್ದು, ವೈತನ್ಸಿ, ತಾಳ್ಮೆ ವಹಿಸಬೇಕು. ಆವಾಗ ಆ ಕಲ್ಲು ಜೊತೆಗೆ ಆ ರಾಡಿ ಎದ್ದಿತ್ತಲ್ಲ ಮೇಲಕ್ಕೆ ಎಲ್ಲ ಥರದ ನಿಧಾನಕ್ಕೆ ಕೊಳುತ್ತೆ. ಆಮೇಲೆ ಮೇಲಿರ್ತಕ್ಕಂತಹ ತಿಳಿಯ ಪದರದ ನೀರನ್ನು ನೀವು ಸ್ವೀಕಾರ ಮಾಡಬಹುದು. ಅಂದರೆ ಇದರ ಅರ್ಥ ನಿಮಗೆ ನಾನು 1 ತಾಸು ಮಾತಾಡೋದ್ರ ಬದಲಾಗಿ ಈ ಒಂದೇ ಒಂದು ಲೈನಲ್ಲಿ ನಿಮಗೆ ಅರ್ಥ ತಿಳಿಸಿಬಿಟ್ಟಿದ್ದೇನೆ. ನೀವು ಈ ಹಿಂದೆ ಮಾಡಿದ್ದ ಕೆಲವೊಂದು ತಪ್ಪುಗಳಿದಾವಲ್ಲ, ಅದಕ್ಕೆ ಸ್ವಲ್ಪ ಪಶ್ಚಾತ್ತಾಪ ಪಡ್ತಾ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಅಲ್ಲಿ ಸ್ವಲ್ಪ ನೀವು ಎಚ್ಚೆತ್ತುಕೊಂಡು ಪರಿಹಾರಗಳನ್ನು ಮಾಡಿಕೊಡುವಂಥದ್ದು, ತಾಳ್ಮೆ ವಹಿಸೋದು. ಅಂದರೆ ಮಾಡಿದ್ದುಣ್ಣೋ ಮಹಾರಾಯ. ನೀವೇನು ಮಾಡಿದರೆ
ಅದೇ ಹೀಗಾಗತ್ತೆ. ಅದಕ್ಕಾಗಿ ರಾಜ ಅನ್ನುವವ ನಿಮಗೆ ಅಷ್ಟಾಗಿ ಸಹಕರಿಸಲ್ಲ, ಮಂತ್ರಿಯೂ ಕೂಡ ಈ ರಾಶಿಯವರಿಗೆ ಸಹಕರಿಸಲ್ಲ. ಇನ್ನು ನೀರಸಾಧಿಪತಿ ಮೇಘಾಧಿಪತಿ ಆತನು ಕೂಡ ಚಂದ್ರ, ಅವನು ಕೂಡ ಸಹಕರಿಸಲ್ಲ. ಯಾರ್ಯಾರೋ ಬೆಳೆಗಳು ಇಡ್ತಾರೆ, ನೀವು ಅದಕ್ಕೆ ಹೋಗ್ತೀರಿ, ಫೇಲ್ ಆಗ್ತೀರಿ. ನಿಮ್ಮ ಬೆಳೆ ಬರೋ ಒಳಗಡೆ ಮಾರ್ಕೆಟಲ್ಲಿ ಬೆಲೆ ಇರಲ್ಲ, ಅಥವಾ ಚೆನ್ನಾಗಿ ಬೆಲೆ ಇರುತ್ತೆ, ನಿಮ್ಮ ಬೆಳೆನೇ ಸರಿಯಾಗಿ ಬರಲ್ಲ. ನಿಮ್ಮ ಆಲೋಚನೆಗಳೇ ಉಲ್ಟಾ ಪಲ್ಟಾ ಆಗ್ತಾ ಬರ್ತವೆ. ಏನು ಮಾಡೋದು, ಎಂತ ಮಾಡೋದೇ ಗೊತ್ತಿಲ್ಲ. ಅದಕ್ಕೆ ಈ ರಾಶಿಯವರಿಗೆ ಒಂದೇ ಒಂದು ಮೂಲಧಾರಿ ಇರತಕ್ಕಂತಹದ್ದು, ಪರಮ ಸುಖ ಸೌಖ್ಯವನ್ನೇನಾದರೂ ನೀವು ಪಡ್ಕೊಳ್ತೀನಿ ಅಂತಂದರೆ, ಎಲ್ಲೆಲ್ಲಿಯೋ ನಿಮಗೆ ಧನಕ್ಕೆ ಕಂಟಕ ಬರ್ತಾನೆ ಇದೆ ಅಂತಂದರೆ, ಎಲ್ಲೆಲ್ಲಿಯೂ ನಿಮಗೆ ಅವಮಾನಕ್ಕೆ ಎಲ್ಲೋ ಒಂದು ಕಡೆ ದಾರಿ ಮಾಡಿಕೊಡ್ತಾ ಇದೆ, ಒಳ್ಳೆಯದಕ್ಕೆ ದಾರಿ ಮಾಡಿಕೊಡ್ತಾ ಇಲ್ಲ, ಕೆಟ್ಟದ್ದಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಅನ್ನುವಂತಹ ಈ ಒಂದು ರಾಶಿಯವರಿಗೆ ಭಾಳ ಪ್ರಮುಖವಾಗಿ ಒಂದು ಕ್ಷೇತ್ರ, ತಿಂಗಳಿಗೆ ಒಂದು ಬಾರಿ ಯಾವುದಾದ್ರೂ ಒಂದು ಕ್ಷೇತ್ರ ಹೋಗೋ ಪ್ಲ್ಯಾನ್ ಮಾಡ್ಕೊಂಬಿಡಿ. ಅದು ನೀವು ಹುಟ್ಟಿದ ಆಗಿರಬಹುದು, ಪೌರ್ಣಮಿ ಆಗಿರಬಹುದು, ಅಮಾವಾಸ್ಯೆ ಆಗಿರಬಹುದು. ನೀವು ನಿಮ್ಮ 2ನೇ ಮನೆಗೆ ಸಂಬಂಧಪಟ್ಟದ್ರೆ ಇಟ್ಕೋಬೇಕೀಗ. ಯಾಕಂದ್ರೆ ನಿಮ್ಮಲ್ಲಿ ಬಲ ಇಲ್ಲ, ಈಗ ನಿಮ್ಮ ರಾಶಿನಲ್ಲಿ ಬಲ ಇಲ್ಲ, ನಿಮ್ಮ ಆಪೋಸಿಟ್ನಲ್ಲಿ ಬಲ ಇಲ್ಲ. ಅದಕ್ಕೆ ನಿಮ್ಮ 2ನೇ ಮನೆ ಮಹಾನ್ ಭಾವ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಏನು ಮಾಡಬೇಕು ಗೊತ್ತಾ, ದುರ್ಗಾ ಪರಮೇಶ್ವರಿಯನ್ನು ಇಟ್ಕೊಂಡ್ಬಿಡ್ಬೇಕೀಗ. ನೀವು 1 ವರ್ಷ ಪೂರ್ತಿ ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರ ಧೀಮಹೆ ತನ್ನೋ ದುರ್ಗಿ ಪ್ರಚೋದಯಾತ್ ಅನ್ನೋ ಮಂತ್ರದಿಂದ ಹಿಡಿದು ದುರ್ಗಾದೇವಿಯ ಅಷ್ಟೋತ್ತರವನ್ನು, ದುರ್ಗಾದೇವಿಯ ಸಾನ್ನಿಧ್ಯ ಈ ರಾಶಿಯವರು ಸಾಧ್ಯ ಆದರೆ ತಿಂಗಳಿಗೊಂದು ಬಾರಿ ನನಗೆ ಗೊತ್ತಿರೋ ಹಾಗೆ ಕಂಚಿ ಕಾಮಕೋಟೆಗೆ ಹೋಗಿ ಬಂದು ಒಂದು ಸಲ ಅಲ್ಲಿ ಅಮ್ಮನವ್ರ ದರ್ಶನ ಮಾಡ್ಕೊಳ್ತಾ ಬರ್ತೀನಿ ಅಂತಂದರೆ, ಓ ರಾಮ, ನಿಮಗೆ ಅದೇ ವಜ್ರ ಕವಚ. ಎಷ್ಟೇ ಜನ ಶತ್ರುಗಳಿದ್ರೂ ಏನೂ ಕೂಡ ಮಾಡಲಾರರು, ಆತ್ಮವನ್ನು ಸುಡಲಾರದು, ತೋಯಲಾರದು, ಗಾಳಿ ಏನು ಮಾಡಲಾರದು ಅಂತಾರಲ್ಲ, ಹಂಗೆ ನೀವು ನಂಬಿಬಿಟ್ಟಿದ್ರೆ ಯಾವ ಕಷ್ಟಗಳು ನಿಮ್ಮನ್ನು ಏನು ಬಾಧಿಸಲಿಕ್ಕೆ. ಯಾಕೆ ನಮ್ಮಲ್ಲಿ ಬಲ ಆದರೂ ಇರಬೇಕು, ಬಾಹುಬಲ ಏನು ಹೇಳ್ತಾರಲ್ಲ, ಅಧಿಕಾರ ಇರಬೇಕು, ಹಣ ಇರಬೇಕು ಅಂತ. ಅಧಿಕಾರವೂ ಇಲ್ಲ, ಹಣನೂ ಇಲ್ಲ ಅಂತಂದರೆ ಎಂತ ಮಾಡೋದು? ಆವಾಗ ಏನಾಗುತ್ತೆ ಅಂತಂದರೆ ಯಾಚನಾ ಸ್ಥಿತಿಗೆ ಹೊರಟು ಬಿಡ್ತೀವಿ. ಅಂತಹದ್ದು ಎಲ್ಲೂ ಕೂಡ ನಮಗೆ ಕಾಣಿಸಿಕೊಳ್ಳಬಾರ್ದು ಅಂತಂದರೆ ನೀವು ಯಾರನ್ನು ಯೋಚಿಸಬೇಕು, ಯಾಚನಾ ಸ್ಥಿತಿ ಬರಬಾರ್ದು ಅಂತಂದರೆ ಅಮ್ಮನನ್ನು ಕುರಿತೇ ನೀವು ಎಲ್ಲಿಯಾದರೂ ನಿಮ್ಮ ಅಕ್ಕಪಕ್ಕ ಇದೆ ಗುರುಗಳು ಅಂತಂದರೆ ಶುಕ್ರವಾರ ಹರಿದ್ರಾಭಿಷೇಕವನ್ನು ಮಾಡಿಸುವಂಥದ್ದು. ಶುಕ್ರವಾರ ಈ ಕನ್ಯಾ ರಾಶಿಯವರು ಹರಿದ್ರ ಅಂತಂದರೆ ಅರಿಶಿಣದಿಂದ ಅಭಿಷೇಕ ಮಾಡುತ್ತದೆ. ನೀವು ಪಂಚಾಮೃತ ಅಭಿಷೇಕ ಮತ್ತೊಂದಿಂದ ಎಷ್ಟಾದರೂ ಮಾಡಿಸ್ಕೊಡಿ, ನೀವು ಆ ಒಂದು ಅರಿಶಿಣದಿಂದ ಮಾಡಿರತಕ್ಕಂಥ ಅಭಿಷೇಕವನ್ನು ಕಣ್ಣಾರೆ ನೋಡ್ತೀನಿ ಅಂತಂದರೆ ನಿಮ್ಮ ಅರಿಷ್ಟಗಳೆಲ್ಲವೂ ಕೂಡ ನೀಗಿದವು, ಅನಿಷ್ಟಗಳು ನೀಗಿದವು. ನೀವು ಧನ ಸಂಪತ್ತಿಗೆ ಸಂಬಂಧಪಟ್ಟ ದಾರಿಯೆಲ್ಲ ನಡೀತಾ ಬರ್ತೀರಿ, ಕೃಪೆಯನ್ನು ಮಾಡಿಕೊಡುತ್ತಾ ಬರ್ತೀರಿ. ನೂತನ ವಸ್ತ್ರಗಳನ್ನು ದಾನ ಮಾಡುವುದು, ಅದು ಮಕ್ಕಳಿಗೆ ಕೊಡ್ತೀರೋ, ವೃದ್ಧರಿಗೆ ಕೊಡ್ತೀರೋ, ಆಶ್ರಮಕ್ಕೆ ಕೊಡ್ತೀರೋ, ಒಟ್ಟಾರೆ ಹಳೆಯ ವಸ್ತ್ರವನ್ನು ಅಪ್ಪಿಯೂ ಕೂಡ ಈ ಕನ್ಯಾ ರಾಶಿಯವರು ಯಾರಿಗೂ ಕೂಡ ಕೊಡಬೇಡಿ. ಕೊಡಿ, ಯಾವುದಾದ್ರೂ ಒಂದು ವರ್ಷ ಆದರೆ ಈ ವರ್ಷ ಸಮಂಜಸವಲ್ಲ, ಮತ್ತು ನೀವೆಲ್ಲೋ ಒಂದು ಕಡೆ ದುಃಖಕ್ಕೆ ಈಡಾಗುವ ಸಾಧ್ಯತೆ ಇರುತ್ತೆ. ನೂತನ ವಸ್ತ್ರಗಳು ಖುಷಿ ಪಡಬೇಕು. ಅವರು ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾಗ ವಸ್ತ್ರದಾನ ಮಾಡಬೇಕು. ಇನ್ನು ನಮ್ಮ ಸಹೋದರ ಇರ್ತಾರೆ ಅಂತಂದರೆ, ನಿಮ್ಗೆ ಶಕ್ತಿಯಾನುಸಾರ ಇದ್ದೀರ ಅಂತಂದರೆ ಬೆಳ್ಳಿ ಬಂಗಾರವನ್ನು ಮಾಡಬೇಕು. ಅಪವಾದಗಳು ಬರಬಾರ್ದು ಅಂತಂದರೆ ಮುತ್ತಿನ ಮಾಲೆಯನ್ನು ದಾನವಾಗಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಿಕೊಳ್ಳಿ. ಇನ್ನು ನಿಮ್ಮ ಆದಾಯದ ಕಡೆ ಸ್ವಲ್ಪ ಗಮನಿಸೋಣ. ಇನ್ನು ಕನ್ಯಾ ರಾಶಿಯವರ ಆದಾಯದ ಚಾರ್ಟ್ ಒಮ್ಮೆ ಗಮನಿಸ್ತಾ ಬನ್ನಿ. 8 ಆದಾಯ, ಖರ್ಚು 11, ಆರೋಗ್ಯ 6, ಅನಾರೋಗ್ಯವು 6, ರಾಜಪೂಜಾ 0, ರಾಜಕೋಪ 5, ಸುಖ 6, ದುಃಖ 3. ಒಟ್ಟಾರೆಯಾಗಿ ನಿಮಗೆ ಹೇಗೆ ಅಂತ 50-50 ಎಲ್ಲವೂ ಕೂಡ ಇದೆ. ಬಹುಶಃ ನಿಮ್ಮ ಅನುಷ್ಠಾನದ ನಿಮ್ಮ ಉಪಾಸನ ಬಲ, ತಿಂಗಳಿಗೆ 1 ಬಾರಿ ಅದು ಕ್ಷೇತ್ರಕ್ಕೆ ಹೋಗಿ ಬರ್ತಿರಲ್ಲ, ಅದು ನಿಮಗೆ 1 ತಿಂಗಳು ನಿಮ್ಮನ್ನು ಚಾರ್ಜಲ್ಲಿಟ್ಟಿರುತ್ತೆ. ನೀವು 1 ಸಲ ಚಾರ್ಜ್ಗೆ ಹಾಕಿದ್ರೆ 1 ಅವರ್ ದಿನ ಪೂರ್ತಿ ನೀವು ಯೂಸ್ ಮಾಡ್ತೀರಿ ನೋಡಿ ಮೊಬೈಲ್. ಹಾಗೆ ತಿಂಗಳಿಗೆ 1 ಸಲ ನೀವು ಅಮ್ಮನ ದರ್ಶನ ಮಾಡಿಕೊಂಡ್ರೆ ಯಾಕಶ್ಚಿತ್ ಎಲ್ಲದರಲ್ಲೂ ಕೂಡ ರಕ್ಷಣೆ ಪಡ್ಕೊಳ್ತೀರಿ. ಈ ಬಲವೂ ಇಲ್ಲ, ಆ ಬಲವೂ ಇಲ್ಲ, ನಮಗೆ ಯಾರ ಬಲವೂ ಬೇಡ, ದೈವ ಬಲ ಹೊಂದಿದ್ರೆ ಸಾಕು. ಸರಸರಿ ಜಾಕ್ಷ ಅಂತ ಹೇಳ್ತಾರಲ್ಲ, ಹಾಗೆ ಅಮ್ಮನ ಕ್ಷೇತ್ರಕ್ಕೆ ಹೋಗಿ ಬನ್ನಿ ಕನ್ಯಾ ರಾಶಿಯ ನನ್ನ ಬಂಧುಗಳೇ. ಖಂಡಿತವಾಗ್ಲೂ ಗುರುಗಳೇ, ಎಲ್ಲೋ ಒಂದು ಕಡೆ ಗುರುಬಲ ಇಲ್ಲ ಅಂದಾಗ ಆತಂಕಕ್ಕೊಳಗಾಗುವಂಥದ್ದು, ಏನಪ್ಪ ನಮ್ಮ ರಾಶಿ ಹಿಂಗಾಗ್ಬಿಟ್ಟಿದ್ಯಾ ಅಂತ ಚಿಂತೆ ಮಾಡುವಂಥದ್ದು ಬೇಡ. ತಾಳ್ಮೆ ಇರಲಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಆಧ್ಯಾತ್ಮಿಕ ಕಡೆ ಅವ್ರು ನಡೆಯುವಂಥದ್ದು ಬಹಳ ಸೂಕ್ತ. ಇನ್ನು ವಿಶೇಷವಾಗಿ ಕಂಚಿನಲ್ಲಿದ್ದವರು ದರ್ಶನ ಮಾಡುವಂಥದ್ದು ಭಾಳ ಸೂಕ್ತ. ಪರಮೇಶ್ವರಿಯ ಒಂದು ದರ್ಶನವನ್ನು ಪಡೆದುಕೊಳ್ಳೋದ್ರಿಂದ ಯಾವುದೇ ರೀತಿಯಾಗಿರುವಂಥ ತೊಂದರೆಗಳಾಗೋದಿಲ್ಲ. ಇನ್ನು ನೂತನ ವಸ್ತ್ರವನ್ನು ದಾನ ಮಾಡೋದ್ರಿಂದ ಕೂಡ ಸಾಕಷ್ಟು ಶುಭವನ್ನು ಕಾಣ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ. ಹರೇ ಶ್ರೀನಿವಾಸ.